ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, ಈಗಾಗಲೇ ನಾವು 2ನೇ ವರ್ಷದ ಮತ್ತು 1ನೇ ವರ್ಷದ ರಿಸಲ್ಟ್ ಸಲುವಾಗಿ ಕಾಯ್ತಾ ಇದ್ದೇವೆ. ಆದರೆ ಇವತ್ತಿನ ಅಪ್ಡೇಟ್ ಏನಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಈಗಾಗಲೇ ನಾನು ಹಿಂದಿನ ವಾರದಲ್ಲಿ ಹೇಳಿದಾಗೆ ಅಂದರೆ ನಿಮಗೆ ಶನಿವಾರ ದಿನ ನಾನು ನಿಮಗೆ ಒಂದು ಮಾಹಿತಿ ಕೊಟ್ಟಿದ್ದೇನೆ ಅಂತಂದರೆ, ಇನ್ನೂ ರಿಜೆಕ್ಟ್ ಆಗಿರುವಂಥ ಒಂದು ಇವು ಸ್ಕ್ರಿಪ್ಟ್ ಇರ್ಬೋದು, ಅಂದರೆ ಪೇಪರ್ಗಳು ಇರ್ಬೋದು, ಆಮೇಲೆ ಮಿಸ್ಮ್ಯಾಚ್ ಆಗಿರುವಂಥ ಪೇಪರ್ಗಳು, ಆಮೇಲೆ ಅವು ಸರಿಯಾಗಿ ಕ್ಲಿಯರ್ ಸ್ಕ್ಯಾನ್ ಮಾಡ್ಬೇಕಾದ್ರೆ ಬ್ಲಡ್ ಬಂದಿರುವಂಥ ಪೇಪರ್ಗಳು, ಇವೆಲ್ಲವುಗಳನ್ನು ಕೂಡ ಮತ್ತೊಮ್ಮೆ ಏನು ಮಾಡ್ತಾರಪ್ಪ ಅಂದರೆ ರಿಜೆಕ್ಟ್ ಆಗಿರುವಂಥ, ಟೋಟಲಾಗಿ ಹೇಳೋದಾದ್ರೆ ರಿಜೆಕ್ಟ್ ಆಗಿರುವಂಥ ಪೇಪರ್ಗಳನ್ನು, ಉಳಿದಿರುವಂಥ ಪೇಪರ್ಗಳನ್ನು ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ ಅಂತ ಸ್ಯಾಟರ್ಡೆ ದಿನ ಹೇಳಿದ್ದೆ. ಅದಾದ ನಂತರ ನೀವು ಮಂಡೇ ದಿನ ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ ಕೂಡ ಅಂತ ಹೇಳಿದೆ. ಬಟ್ ಅವಾಗ ಪೇಪರ್ ಇರೋದರಿಂದ ಬೋರ್ಡ್ನವರು ಕೂಡ ಬರುತ್ತೆ, ವೇಟ್ ಮಾಡಿ ಅಂತ ಹೇಳಿ ಮಾಹಿತಿ ಕೊಟ್ಟಿರುವಂಥದ್ದು. ಆಮೇಲೆ ನಾನು ಇವತ್ತು ಖಾಲಿ ಮಾಡಿದಾಗೆ ಮತ್ತು ಇನ್ನೊಂದು ಸೆಂಟರ್ಗಳಿಗೆ ಕಾಲ್ ಮಾಡಿ, ಈ ವ್ಯಾಲ್ಯೂಯೇಷನ್ ನಡೆಯುವಂಥ ಸೆಂಟರ್ಗಳಿಗೆ ಕೂಡ ನಾನು ಮಾಹಿತಿಯನ್ನು ಕೇಳಿದಾಗ ಅಲ್ಲೆಲ್ಲ ಕಂಪ್ಲೀಟಾಗಿ ಪ್ಯಾರಾಮೆಡಿಕಲ್ದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಯಾವುದೇ ಥರ ಅಂತ ಈಗ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ, ಯಾವುದೋ ಒಂದು ಪೇಪರ್ ಕೂಡ ಇಲ್ಲ ಅಂತ ಮಾಹಿತಿ ಕೊಟ್ಟಿರುವಂಥದ್ದು ಸೆಂಟರ್ಗಳಿಂದ. ಆದರೆ ಹೀಗಾಗಿ ನಾನು ಇವತ್ತು ಬೋರ್ಡ್ಗೆ ಕೇಳಿದಾಗ ಅವ್ರಿಗೆ ನಾನು ಎಕ್ಸಾಕ್ಟ್ಲಿ ಡೇಟನ್ನು ಕೇಳಿದೆ. ಬಟ್ ನಿಮ್ಗೆ ಗೊತ್ತಿರುವಂಥ ಎಕ್ಸಾಕ್ಟ್ ಡೇಟನ್ನು ಪ್ಯಾರಾಮೆಡಿಕಲ್ ಬೋರ್ಡ್ನವರು ಎಂದೂ ಕೂಡ ಕೊಡೋದಿಲ್ಲ. ಆದರೆ ನಾನು ಜಜ್ಮೆಂಟ್ ಮೇಲೆ ಹೇಳ್ಬೋದು ನಿಮಗೆ ಯಾವಾಗ ರಿಸಲ್ಟ್ ಬರ್ಬೋದು ಅಂಥೇಳಿ. ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ, ಈಗಾಗಲೇ ಥರ್ಡ್ ಇಯರ್ದವರಿಗೆ ರೀವ್ಯಾಲ್ಯೂಯೇಷನ್ಗೆ ಸಂಬಂಧಿಸಿದಂತೆ ಕೊನೆ ದಿನಾಂಕವನ್ನು 16ನೇ ತಾರೀಕಿಗೆ ಕೊಟ್ಟಿದ್ದಾರೆ. ಸೊ 16 ತಾರೀಕಿಗೆ ಕೊಟ್ಟಿದ್ದಾರೆ ಅಂದಮೇಲೆ, ಸೊ ನಾವು ಈಗ 16 ತಾರೀಕು ಮಂಗಳವಾರ ತನಕ ಆಗುತ್ತೆ. ಮಂಗಳವಾರ ದಿನ 16ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಏನಾದರೂ ರೀವ್ಯಾಲ್ಯೂಯೇಷನ್ ಕ್ಲೋಸ್ ಆದಮೇಲೆ ನಿಮ್ಮ ರಿಸಲ್ಟ್ಗಳನ್ನು ಡಿಕ್ಲರೇಷನ್ ಮಾಡ್ತಾರೋ ಅಥವಾ ಅದಕ್ಕಿಂತ ಮೊದಲು ಮಾಡ್ತಾರೋ ಅನ್ನೋದು ಕಾದು ನೋಡಬೇಕು. ಯಾಕಂದರೆ ಈ ವರ್ಷ ಫಸ್ಟ್ ಟೈಮ್ ಏನು ಮಾಡಿದ್ದಾರೆ ಅಂದರೆ ಥರ್ಡ್ ಇಯರ್ದು ಸಪ್ರೇಟಾಗಿ ರೀವ್ಯಾಲ್ಯೂಯೇಷನನ್ನು ಅಪ್ಲಿಕೇಶನ್ನ ಕರೆದಿರುವಂಥದ್ದು, ಅದು 16ಕ್ಕಿದೆ. ಸೊ ನನ್ನ ಪ್ರಕಾರ ಏನಪ್ಪ ಅಂತಂದರೆ, ನಿಮಗೆ ರಿಸಲ್ಟು ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ ಬರಲಿಕ್ಕೆ. ಮಂಡೆಯಿಂದ ನಿಮಗೆ ಎನಿ ಟೈಮ್ ಬರ್ಬೋದು. ಮಂಡೇ ಅದು ನಿಮಗೆ 15ನೇ ತಾರೀಕಿಗೆ ಬರ್ಬೋದು, ಅಥವಾ 16 ತಾರೀಕಿಗೆ ಬರ್ಬೋದು, ಅಥವಾ 17 ತಾರೀಕಿಗೆ. ಈ 3 ದಿವಸದಲ್ಲಿ 15ರಿಂದ 17 ತಾರೀಕಿನ ಮಧ್ಯದಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಹೇಳ್ತಾ ಇರುವಂಥದ್ದು. ಯಾಕಂದರೆ ವ್ಯಾಲ್ಯೂಯೇಷನ್ ಮುಗಿದಿದೆ, ಇವಾಗ ಮತ್ತೇನು ಮಾಡೋಕ್ಕೆ ಕೆಲಸ ಇಲ್ಲ, ರಿಸಲ್ಟನ್ನು ಡಿಕ್ಲರೇಷನ್ ಮಾಡಬೇಕು. ಇನ್ ಕೇಸ್ ಆಫ್ ಏನಾದರೂ ಅಡೆತಡೆ ಆಗುತ್ತೆ, ಈಗಾಗಲೇ ಥರ್ಡ್ ಇಯರ್ದು ರೀವ್ಯಾಲ್ಯೂಯೇಷನ್ಗೆ ಅಡೆತಡೆ ಆಗುತ್ತೆ ಅಂತಂದರೆ 17 ತಾರೀಕಿಗೆ ಬರ್ಬೋದು. ಯಾಕಂದರೆ 16ನೇ ತಾರೀಕು ತನಕ ಅಪ್ಲಿಕೇಶನ್ ಓಪನ್ ಇಟ್ಟಿದ್ದಾರೆ, 17 ತಾರೀಕಿಗೆ ಬರ್ಬೋದು. ಬಟ್ ಟೋಟಲಾಗಿ 15ರಿಂದ 17 ತಾರೀಕಿನ ತನಕ 15ರಿಂದ 17 ತಾರೀಕು ತನಕ ಆಲ್ಮೋಸ್ಟ್ ಬರುವಂಥ ಸಾಧ್ಯತೆ ಇದೆ. ಈಗ ಯಾಕಂದರೆ ಆಗಲೇ ಯಾವುದೂ ಕೂಡ ಪೆಂಡಿಂಗ್ ಇಲ್ಲ, ಎಲ್ಲ ಕೂಡ ಪೇಪರ್ ಕ್ಲೋಸ್ ಆಗಿದೆ. ಈಗ ಡಿಕ್ಲರೇಷನ್ ಆಗೋದು ಒಂದೇ ಬಾಕಿ ಇರುವಂಥದ್ದು. 15ರಿಂದ 17 ತಾರೀಕಿನ ಮಧ್ಯದಲ್ಲಿ ರಿಸಲ್ಟ್ ಡಿಕ್ಲರೇಷನ್ ಆಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಆಫ್ ಬೋರ್ಡ್ನವರು ಕೂಡ ಕಂಟಿನ್ಯೂಸ್ ಆಗಿ ನೀವು ಕೂಡ ಟ್ರೈ ಮಾಡಿರಿ, ಕಾಲ್ ಮಾಡಿ ಮಾಹಿತಿಯನ್ನು ಕೇಳಿರಿ. ಯಾಕಂದರೆ ಅವರು ವೆರೈಟಿ ಅಂತ ಮಾಹಿತಿಗಳನ್ನು ಕೊಡುವಂಥದ್ದು, ಅಂದರೆ ದಿನಾಂಕಗಳನ್ನು ಕೊಡೋದು. ನಾನು ಕೂಡ ಯೂಸ್ವಲ್ ಆಗಿ ಮಾಹಿತಿಗಳನ್ನು ಕೇಳ್ತಾ ಇರ್ತೇನೆ. ನನಗೂ ಕೂಡ ನಿಮ್ಮ ಥರನೇ ಏನಪ್ಪ ಅಂತಂದರೆ ಎಕ್ಸಾಕ್ಟ್ಲಿ ದಿನಾಂಕಗಳನ್ನು ಕೂಡ ನನಗೆ ಹೇಳೋದಿಲ್ಲ ಅವರು. ಆದರೆ ನಾನು ಗೆಸ್ ಮಾಡ್ಬೋದು ಏನಪ್ಪ ಅಂದರೆ 15ರಿಂದ ಹಿಡಿದು 17 ತಾರೀಕು ತನಕ ಬರುತ್ತೆ ಅಂತ ನಾನು ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ದೀನಿ. ಬಂದರೆ ತುಂಬ ಒಳ್ಳೆಯದು. ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಚೇಂಜ್ ಆಫ್ ಕೋರ್ಸು, ಚೇಂಜ್ ಆಫ್ ಕಾಲೇಜು ಮಾಡ್ಕೊಳ್ಳೋರಿಗೆ ಕೂಡ ಕಷ್ಟ ಆಗ್ತಾಯಿದೆ. ಸೊ ಬೇಗ ಬಂದರೆ ಒಳ್ಳೆಯದು. ಮತ್ತು ನಾ ಬೋರ್ಡಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಆದಷ್ಟು ಬೇಗ ಈ 15, 16, 17ಕ್ಕಿಂತ ಶನಿವಾರ ದಿನವೇ, ಸ್ಯಾಟರ್ಡೆ ದಿನವೇ ನಮಗೆ ರಿಸಲ್ಟ್ ಕೊಟ್ಟುಬಿಟ್ರೆ ಇನ್ನೂ ತುಂಬ ಒಳ್ಳೆಯದು. ಅಂದರೆ ನಾಳೆಲ್ಲ ನಾಡಿದ್ದು ಸ್ಯಾಟರ್ಡೆ ಸಂಡೇ ಈ ಥರ ರಿಸಲ್ಟ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನಾನು ಎಕ್ಸೆಪ್ಟೇಷನ್ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಬೋರ್ಡ್ನವ್ರಿಗೆ.